ಇದೆ. ಆದ್ದರಿಂದಾಗಿ ನಾನು ಅವನನ್ನು ರಕ್ಷಣೆ ಮಾಡಿಯೇ ಮಾಡ್ತೇನೆ. ಅದಕ್ಕೋಸ್ಕರವಾಗಿ ನಾನು ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡಿದ್ದೇನೆ. ಪರಮಾತ್ಮನ ದೊಡ್ಡ ಸಂದೇಶ ಇದೆ. ಏನು ಅಂದ್ರೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರಿಗೆ ಯಾವತ್ತಿಗೂ ಕೂಡ ನಾಶ ಅನ್ನುವಂಥದ್ದಿಲ್ಲ. ಅನನ್ಯಾಹ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೀಗೆ ಅನೇಕ ಪ್ರತಿಜ್ಞೆಗಳನ್ನು ಭಕ್ತರ ವಿಷಯದಲ್ಲಿ ಪರಮಾತ್ಮ ಮಾಡಿದ್ದಾನೆ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಹೀಗೆ ಭಕ್ತರ ಉದ್ಧಾರಕ್ಕೋಸ್ಕರ ಅವರ ರಕ್ಷಣೆಗೆ ನಿಂತಿದ್ದಾನೆ ಪರಮಾತ್ಮ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಒಂದು ಕಥೆಯನ್ನು ಹೇಳ್ತಾ ಇರ್ತಾರೆ. ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಹೇಗೆ ನಿಂತುಕೊಂಡಿರ್ತಾನೆ. ಕಂಚಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದಂತೆ. ಅವನು ಪ್ರತಿ ದಿವಸ ಏನು ಪೌರೋಹಿತ್ಯ ವೃತ್ತಿ ಇಲ್ಲ, ಯಾವ ವೃತ್ತಿಯನ್ನು ಆಶ್ರಯಿಸಿದವನಲ್ಲ. ಆದರೆ ತನ್ನ ಶಿಷ್ಯರನ್ನ ಮನೆಯಲ್ಲೇ ಇಟ್ಕೊಂಡು ಅವರಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದ. ಅವನ ಬಲ ಏನು, ಯಾವುದರಿಂದ ಅವರನ್ನೆಲ್ಲ ಪೋಷಣೆ ಮಾಡ್ತಾ ಇದ್ದ ಅಂದ್ರೆ ಅವನ ಬಲ ಒಂದೇ ಒಂದಂತೆ. ಏನು ಅಂದ್ರೆ ಭಗವದ್ಗೀತೆ. 18 ಅಧ್ಯಾಯದ ಭಗವದ್ಗೀತೆಯನ್ನ ಪಾರಾಯಣ ಮಾಡ್ತಾ ಇದ್ದ. ಮತ್ತೆ ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಅವನ ಜೀವನ ತನ್ನಷ್ಟಕ್ಕೆ ತಾನು ನಡೆದು ಹೋಗ್ತಾ ಇತ್ತು. ಒಂದು ದಿವಸ ಪಾಠ ಮಾಡ್ತಾ ಇದ್ದಾನೆ. ಹೆಂಡತಿ ಬಂದು ಗಂಡನಿಗೆ ನೆನಪು ಮಾಡ್ತಾಳಂತೆ, ಇವತ್ತು ಅಡಿಗೆ ಮಾಡಿಕೆ ಮನೆಯಲ್ಲಿ ಏನು ಪದಾರ್ಥ ಇಲ್ಲ, ಏನು ಮಾಡೋದು ಅಂತ ಕೇಳಿದಂತೆ. ದಿವಸ ಏನು ಮಾಡ್ತಿದ್ವಿ ನಾವು, ಅದೇ ಇವತ್ತು ಮಾಡೋಣ ಅಂತ ಹೇಳಿ ಎದ್ದು ಭಗವದ್ಗೀತೆಯ ಪುಸ್ತಕವನ್ನು ಹಿಡಿದುಕೊಂಡು ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಾರೆ. ಮಾಡಿ ಪುಸ್ತಕ ಮುಚ್ಚಿಟ್ಟು ಪುನಃ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ದೇವರು ಕೊಡ್ತಾನೆ ಅಂತ ಗ್ಯಾರಂಟಿ. ಇನ್ನೊಂದು ಗಂಟೆ ಕಳೀತು. ಹೆಂಡತಿ ಬಂದು ನೆನಪು ಮಾಡ್ತಾಳೆ, ಏನ್ರಿ ಏನೂ ಬರಲೇ ಇಲ್ಲವಲ್ಲ ಇವತ್ತು, ಹುಡುಗರಿಗೆ ಹಸುವು ಅಂತ ಹುಡುಗರು ಒದ್ದಾಡ್ತಿದ್ದಾರೆ, ಏನು ಮಾಡೋದು, ತಡಿ ಇನ್ನು ಸ್ವಲ್ಪ ಹೊತ್ತು ನೋಡೋಣ ಅಂತ ಇನ್ನು ಸ್ವಲ್ಪ ಹೊತ್ತು ಕಾದ್ರು. ಮತ್ತೊಂದು ಗಂಟೆ ಕಳೀತು, ಏನೂ ಬರಲೇ ಇಲ್ಲ. ಅವನಿಗೆ ಬಹಳ ಬೇಜಾಯ್ತಂತೆ. ಪರಮಾತ್ಮ ನನಗೊಂದು ಮಾತು ಕೊಟ್ಟಿದ್ದ, ಅನನ್ಯಾಹ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯವಾದ ಮನಸ್ಸಿನಿಂದ ನನ್ನನ್ನ ಪೂಜಿಸ್ತೀರಿ ಅವರ ಯೋಗ ಮತ್ತು ಕ್ಷೇಮ ಎರಡನ್ನೂ ನಾನು ನೋಡಿಕೊಳ್ತೇನೆ. ಏನು ಯೋಗ, ಏನು ಕ್ಷೇಮ? ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ನಮ್ಮ ಹತ್ರ ಇಲ್ಲದೇ ಇರುವಂತಹದ್ದನ್ನ ಸಂಪತ್ತನ್ನ ದೇವರು ಕೊಡ್ತಾನಂತೆ. ಕೊಟ್ಟದ್ದನ್ನ ನಾವು ಎಲ್ಲೆಲ್ಲೂ ಹಾಕಿ ಕಳ್ಕೋಬಾರ್ದಲ್ಲ, ಅದರ ಜವಾಬ್ದಾರಿಯು ಅವನೇ ನೋಡ್ಕೋತಾನಂತೆ. ಪ್ರಾಪ್ತಸ್ಯ ಪರಿರಕ್ಷಣಂ, ಕೊಟ್ಟದ್ದನ್ನ ರಕ್ಷಣೆ ಮಾಡ್ತಾನೆ. ಇಲ್ಲದೇ ಇದ್ದದ್ದನ್ನು ಕೊಡ್ತಾನೆ, ಕೊಟ್ಟದ್ದನ್ನ ರಕ್ಷಣೆ ಮಾಡ್ತಾನೆ. ಇದನ್ನೇ ಯೋಗ ಮತ್ತು ಕ್ಷೇಮ ಅಂತ ಕರೆದ್ರು. ಅದನ್ನು ನೋಡ್ಕೊಳ್ತೇನೆ ಅಂತ ಹೇಳಿದ ಪರಮಾತ್ಮ ಇವತ್ತು ನನಗೆ ಕೈ ಕೊಟ್ಟ ಅಂತ ಅನಿಸ್ತವರಿಗೆ. ಅನಿಸಿ ಸಿಟ್ಟು ಬಂತಂತೆ. ಸಿಟ್ಟು ಬಂತು, ಎದ್ದು ಒಂದು ಮಸಿ ತಗೊಂಡ್ರಂತೆ. ತಗೊಂಡು ಆ 2 ಲೈನ್ ಇದೆಯಲ್ಲ, ಅನನ್ಯಾಹ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂತಹ ಆ 2 ಪಂಕ್ತಿಯ ಇದನ್ನ ಮಸಿಯಿಂದ ಬಳದೇ ಬಿಟ್ರಂತೆ. ಇವತ್ತಿನಿಂದ ನನಗೆ ಭಗವದ್ಗೀತೆಯಲ್ಲಿ ಈ ಶ್ಲೋಕ ಇಲ್ಲ. ಯಾಕೆಂದ್ರೆ ನನ್ನ ಯೋಗಕ್ಷೇಮವನ್ನ ನೋಡಿಕೊಳ್ತೇನೆ ಅಂತ ನನಗೆ ಮಾತು ಕೊಟ್ಟ ಪರಮಾತ್ಮ ನನಗೆ ಇವತ್ತು ಕೈ ಕೊಟ್ಟಿದ್ದಾನೆ. ಆದ್ರಿಂದಾಗಿ ನಾನು ಏನು ಮಾಡಬೇಕು, ಏನು ಇದ್ದಕ್ಕಿದ್ದ ಹಾಗೆ ಏನಾದ್ರು ಕೆಲಸ ಮಾಡಬೇಕು, ಮಕ್ಕಳ ಪೋಷಣೆ ಮಾಡಬೇಕು. ಏನು ಕೆಲಸ ಸಿಕ್ಕಿತು? ಕಡೆಗೆ ಒಂದು ಯೋಚನೆ ಬಂತಂತೆ. ಆಗಿಂದಾಗಲೇ ಸಿಗುವಂತಹ ಕೆಲಸ ಅಂತಂದ್ರೆ ಒಂದೇ ಒಂದು, ಏನು ಅಂದ್ರೆ ಭಿಕ್ಷೆ ಬೇಡುವ ಕೆಲಸ. ಇದು ಆವತ್ತು ಅಂದುಕೊಂಡಿದ್ದು, ಇವತ್ತು ಆಗಿಂದಾಗಲೇ ಹುಡುಕಬೇಕು ಅಂದ್ರೆ ಭಿಕ್ಷೆ ಬೇಡಲಿಕ್ಕೂ ಸಿಕ್ಕೋದಿಲ್ಲಂತೆ. ಒಂದೊಂದು ಏರಿಯಾದಲ್ಲಿ ಇಷ್ಟಿಷ್ಟೇ ಭಿಕ್ಷೆ ಬೇಡಬೇಕು ಅಂತ ನಿಯಮ ಇರುತ್ತಂತೆ. ಹಾಗಾಗಿ ಆ ಭಿಕ್ಷೆ ಬೇಡುವ ಕೆಲಸಕ್ಕೆ ಹೋಗೋಣ ಅಂತ ತೀರ್ಮಾನ ಆಯಿತು. ಕಂಚಿ ಕ್ಷೇತ್ರ, ವರದರಾಜನ ಸನ್ನಿಧಾನ. ಹೋಗಿ ಒಂದು ಗೋಣಿ ಚೀಲ ಹಾಸಿ ಅದರ ಮೇಲೆ ಕೂತ್ಕೊಂಡು ಇನ್ನೇನು ಭಿಕ್ಷೆ ಬೇಡಲಿಕ್ಕೆ ಪ್ರಾರಂಭ ಮಾಡಬೇಕು. ಹೇಗೂ ಭಿಕ್ಷೆ ಬೇಡ್ತಾ ಇದ್ದೀನಿ, ಹೋಗಿ ಒಂದ್ಸಲ ದೇವರಿಗೆ ನಮಸ್ಕಾರ ಮಾಡಿ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳಿ ಬಂದ್ರೆ ಆಯಿತು ಅಂತ ಹೇಳಿ ದೇವರ ಹತ್ರ ಹೋದ್ನಂತು. ದೇವರ ಹತ್ರ ಹೋಗಿ ನಮಸ್ಕಾರ ಮಾಡಿ ದೇವರ ಮುಖವನ್ನು ನೋಡ್ತಾನೆ. ದೇವರ ಮುಖದಲ್ಲಿ 2 ಗೆರೆ ಕಾಣಿಸ್ತಂತೆ. ಅವನು ಯಾಕೆ ಅಂತ ನೋಡ್ತಾನೆ, ಗಮನಿಸ್ತಾನೆ, ಅರ್ಥ ಆಗಲಿಲ್ಲ. ಏನೋ ಮನಸ್ಸಿಗೆ ಅಸಮಾಧಾನ ಆಯಿತು, ಭಿಕ್ಷೆ ಬೇಡಲಿಕ್ಕೂ ಮನಸ್ಸು ಬರಲಿಲ್ಲ. ವಾಪಸ್ಸು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮನೆ ಎದುರಲ್ಲಿ ಅಂಗಳದಲ್ಲಿ ಜೋರಾಗಿ ರಕ್ತ ಹರಿತಾ ಇದೆ ಅಂತ. ರಕ್ತ ಹರಿದಿದೆ, ಒಳಗೆ ತನ್ನ ರಕ್ತ ಹೋಗಿದೆ. ಗಾಬರಿ ಆಯ್ತು, ಯಾರಿಗೇನಾಯ್ತೋ ಏನೋ ಅಂತ ಅನ್ಕೊಂಡು ಓಡಿ ಬರ್ತಾನೆ. ಹೆಂಡ್ತಿನ ಕೇಳಿದ್ರೆ ಯಾರಿಗೂ ಏನೂ ಆಗಲಿಲ್ಲ. ಮತ್ತೆ ರಕ್ತ ಎಲ್ಲಿಂದ ಬಂತು ಕೇಳುವಾಗ, ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದ ಮನೆಗೆ. ಅವನು ಅಕ್ಕಿ ಬೇಳೆ ಬೆಲ್ಲ ಇವತ್ತೇನೇನು ಬೇಕು ನಮ್ಮ ಸಾಮಗ್ರಿ ಎಲ್ಲ ತನ್ನ ಬೆನ್ನಲ್ಲಿ ಹೊತ್ತುಕೊಂಡು ಬಂದಿದ್ದ. ಅವನ ಬಾಯಿಯಿಂದ ರಕ್ತ ಸುರಿತಾ ಇತ್ತು ಅಂತ. ಪಾಪ ಏನಾಯ್ತು ಅಂತ ಕೇಳಬಾರ್ದ ನೀನು ಅಂತ ಕೇಳಿದ. ಕೇಳಿದೆ. ಅವ್ರು ನಂಗೆ ಉತ್ತರವೂ ಕೊಟ್ಟರು. ಏನು ಹೇಳಿದ್ರು ಅಂತಂದ್ರೆ, ಆ ವ್ಯಕ್ತಿ ಹೇಳಿದಂತೆ, ಏನೂ ಇಲ್ಲ, ನಾನು ಪ್ರತಿ ದಿವಸ ಒಬ್ಬರ ಮನೆಗೆ ಯಾವುದೋ ಒಂದು ರೂಪದಲ್ಲಿ ಹೋಗಿ ಅಕ್ಕಿ ಬೇಳೆ ಬೆಲ್ಲ ಅವ್ರಿಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ.
ಇವತ್ತು ಮಾರ್ಗ ಮಧ್ಯದಲ್ಲಿ ಯಾರೋ ಒಬ್ಬರು ಸಿಕ್ಕರು ಅಂತ ಹೇಳಿ ಸ್ವಲ್ಪ ಬರೋ ತಡ ಆಯಿತು. ಅವರು ನನ್ನ ನಾಲಿಗೆಗೆ 2 ಗಾಯವನ್ನ ಮಾಡಿದ್ದಾರೆ, ಅದು ನನಗೆ ರಕ್ತ ಸೋರ್ತಾ ಇದೆ ಅಂತ ಹೇಳಿದ. ಕೇಳಿದ ಆ ಬ್ರಾಹ್ಮಣನಿಗೆ, ಆ ಗಾಯ ಮಾಡಿದವನು ಯಾರೂ ಅಲ್ಲ, ನಾನೇ. ಗಾಯ ಮಾಡಿಸಿಕೊಂಡ ವ್ಯಕ್ತಿ ಮತ್ತಾರೂ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅಂತ. ಯಾಕೆ ಅಂತಂದ್ರೆ ಭಗವದ್ಗೀತೆಯ ಮೇಲೆ ನಾನು ಗೆರೆ ಹಾಕುವುದು ಅಂತಂದ್ರೆ ಅದು ಸಾಧಾರಣವಾದ ಗ್ರಂಥ ಅಲ್ಲ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ, 2 ರೂಪಗಳಿಂದ ಪರಮಾತ್ಮನ ಬಾಯಿಯಿಂದ ಹೊರಗೆ ಬಂದಿದೆ. ಒಂದು ವೇದವ್ಯಾಸ ರೂಪಿಯಾದ ಪರಮಾತ್ಮನ ಮುಖದಿಂದ ಹೊರಗೆ ಬಂದದ್ದು, ಮತ್ತೊಂದು ಶ್ರೀಕೃಷ್ಣನ ಮುಖದಿಂದ ಹೊರಗೆ ಬಂದದ್ದು. ಅಂತಹ ಗೀತೆ ಪರಮಾತ್ಮನ ಮುಖ ಸದೃಶವಾದದ್ದು. ಅದರ ಮೇಲೆ ನಾನು ಮಸಿ ಬೆಳೆಯೋದು ಅಂದ್ರೆ ನಾನು ಗಾಯ ಮಾಡೋದು ಅಂತ ಅರ್ಥ. ಹೀಗೆ ಮಾಡಿದ್ದೇನೆ ಅಂತ ಬಹಳ ನೊಂದುಕೊಂಡಂತೆ. ಹಾಗಾಗಿ ಪರಮಾತ್ಮ ತನ್ನ ಭಕ್ತರನ್ನ ರಕ್ಷಣೆ ಮಾಡಬೇಕಾದ ಕರ್ತವ್ಯಕ್ಕೆ ತಾನೇ ಕಟಿಬದ್ಧನಾಗಿ ನಿಂತು ಬಿಟ್ಟಿರ್ತಾನೆ. ಹಾಗಾಗಿ ಆ ಅಂಬರೀಷನ ಬಗ್ಗೆ ಹೇಳುವಾಗ ದುರ್ವಾಸರಿಗೆ ಹೇಳ್ತಾನೆ, ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವದ್ವಿಜ. ನೀನೇನಾದ್ರೂ ಮಾಡಬೇಕು ಅಂತಿದ್ರೆ ಸೀದಾ ನೀನು ಅಂಬರೀಷ ರಾಜನ ಹತ್ರನೇ ಹೋಗು, ಅವನನ್ನೇ ಕೇಳು, ಅವನೇ ನಿನಗೆ ಏನಾದ್ರೂ ಮಾಡ್ತಾನೆ ಅಂತ ಹೇಳಿದಾಗ ದೂರ್ವಾಸರು ಓಡೋಡಿ ಬಂದು, ಎಂಥ ಪರಿಸ್ಥಿತಿ ಬಂತು ಅಂತಂದ್ರೆ ಯಾರ ಮನೆಗೆ ಆಮಂತ್ರಿತರಾಗಿ ಊಟಕ್ಕೆ ಅಂತಂದ ದೂರ್ವಾಸರು ಇದ್ರೋ ಅಂತಹ ದೂರ್ವಾಸರು ಅಂಬರೀಷ ರಾಜನ ಕಾಲನ್ನ ಹಿಡಿದುಕೊಳ್ಳುವ ಪ್ರಸಂಗ ಬಂತು. ಆ ಪ್ರಸಂಗವನ್ನು ನೋಡಿದ ಅಂಬರೀಷ ಮಹಾರಾಜ ಆ ಸುದರ್ಶನ ಚಕ್ರವನ್ನ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆ ಕೂಡಲೇ ಪರಮಾತ್ಮನ ಅಪ್ಪಣೆಯಂತೆ ಆ ಸುದರ್ಶನ ಚಕ್ರ ಉಪಶಮ ಆಗಿಬಿಡುತ್ತೆ. ಅದು ಶಾಂತವಾಗಿ ತಾನು ತಿರುಗಿ ಹೋಗುತ್ತೆ. ಆವಾಗ ದೂರ್ವಾಸರು ಪರಮಾತ್ಮನ ಭಕ್ತರ ವೈಶಿಷ್ಟ್ಯವನ್ನ ಹೊಗಳ್ತಾರೆ. ಅಹೋ ಅನಂತಾಸಾನ ಮಾಹಾತ್ಮ್ಯಂ ದೃಷ್ಟ ಮಧ್ಯಮೆ. ಪರಮಾತ್ಮನ ಭಕ್ತರು ಅಂದ್ರೆ ಹೀಗಿರ್ತಾರೆ ಅಂತ. ಪರಮಾತ್ಮನ ಭಕ್ತರ ಸ್ವಭಾವ ಅಂದ್ರೆ ಹೀಗೆ ಅಂತೆ. ಏನು ಅಂತಂದ್ರೆ ಯಾರು ತಮಗೆ ಅಪರಾಧವನ್ನ ಮಾಡಿದವರಾದರೂ ಕೂಡ ಪುನಃ ಅವರಿಗೆ ಪ್ರತಿಯಾಗಿ ಯಾವ ಅಪಕಾರವನ್ನು ಕೂಡ ಮಾಡುವುದಿಲ್ಲ. ಅದು ಪರಮಾತ್ಮನ ಭಕ್ತರ ವ್ಯಕ್ತಿತ್ವ. ನಾವೇನಾದ್ರೂ ದೇವರ ಪೂಜೆಗೆ ಅಂತ ಕೂತ್ಕೊಂಡವರು ಸುಮ್ಮನೆ ವಿನಾಕಾರಣವಾಗಿ ಇನ್ನೊಬ್ಬರಿಗೆ ಬೈಯೋದು, ಇನ್ನೊಬ್ಬರಿಗೆ ಹೊಡೆಯೋದು, ನಾವೇನೋ ದೊಡ್ಡ ಸಾಧನೆ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ ಮತ್ತೊಬ್ಬರಿಗೆ ಉಪದ್ರ ಕೊಡ್ಲಿಕ್ಕೆ ಹೊರಟ್ರೆ ಮೊದಲು ತಿಳ್ಕೋಬೇಕಾದ ಕೆಲಸ ಏನು ಅಂತಂದ್ರೆ ನಾವು ಆವತ್ತು ಪರಮಾತ್ಮನ ಭಕ್ತರಲ್ಲ ಅಂತ. ಯಾರು ಪರಮಾತ್ಮನ ಭಕ್ತರು ಅಂತವರು ಖಂಡಿತ ಮತ್ತೊಬ್ಬರಿಗೆ ಅಪಕಾರವನ್ನ ಮಾಡುವುದಿಲ್ಲ. ಯಾರ ಬಗ್ಗೆ ಅಂತಂದ್ರೆ ಯಾರು ತಮಗೆ ಅಪಕಾರವನ್ನ ಮಾಡಿದರೂ ಕೂಡ ಪುನಃ ಅಪಕಾರವನ್ನ ಮಾಡುವುದಿಲ್ಲ. ಇದು ಆ ಪರಮಾತ್ಮನ ಭಕ್ತರ ಒಂದು ವೈಶಿಷ್ಟ್ಯ. ಧ್ರುವನ ಕಥೆಯನ್ನ ಕೇಳುವಾಗ ಧ್ರುವ ಆಗಿದ್ರೆ ಬೇರೆಯವರು ಯಾರಾದ್ರೂ ಆಗಿದ್ರೆ ಏನು ಮಾಡ್ತಾ ಇದ್ರು? ದೇವರು ಪ್ರತ್ಯಕ್ಷರಾದ ಕೂಡಲೇ ನನ್ನ ಚಿಕ್ಕಮ್ಮ ನನಗೆ ಅವಮಾನ ಮಾಡಿದಾಳೆ, ಅವು ಸರ್ವನಾಶ ಆಗಿ ಹೋಗಬೇಕು ಅಂತ ಕೇಳಿಕೊಳ್ಳೋರು. ಅದೇ ಧ್ರುವ ಹಾಗೆ ಕೇಳಲಿಲ್ಲ. ಧ್ರುವನ ತಾಯಿಯೂ ಕೂಡ ಹಾಗೆ ಉಪದೇಶ ಮಾಡಲಿಲ್ಲ. ಹೋಗು ಆರಾಧಯ ಅಧೋಕ್ಷಜ ಪಾದ ಪಂಕಜಂ ಯದೀಚ್ಛಸೆ ಧ್ಯಾಸನ ಉತ್ತಮೋ ಯಥ ಅಂತ ಹೇಳಿ ಕಳಿಸ್ತಾಳೆ. ಇದು ಪರಮಾತ್ಮನ ಭಕ್ತರಲ್ಲಿ ಇರತಕ್ಕಂತಹ ಒಂದು ವೈಶಿಷ್ಟ್ಯ. ಅಂತಹ ವೈಶಿಷ್ಟ್ಯವನ್ನ ಮೆರೆದ ಪರಮಾತ್ಮನ ಭಕ್ತರನ್ನೆಲ್ಲರನ್ನೂ ಕೂಡ ಕೊಂಡಾಡಿದ ದೂರ್ವಾಸರು ಕಡೆಗೆ ಅಂಬರೀಷ ಮಹಾರಾಜ ಹೇಳ್ತಾನಂತೆ, ಆಯ್ತು ಗುರುಗಳೇ, ಇನ್ನೇನು ಸ್ನಾನ ಮಾಡ್ಕೊಂಬನ್ನಿ, ಮತ್ತೆ ಪಾರಣೆ ಸ್ವೀಕಾರ ಮಾಡೋಣ ಅಂತಂದ. ದೂರ್ವಾಸರಂದ್ರು, ಮತ್ತ್ಯಾಕೆ ಆ ಸ್ನಾನದ ಬಗ್ಗೆ ಎತ್ತಿ ಮಾರಾಯ? ಆ ಸ್ನಾನಕ್ಕೆ ಹೋದದ್ದಕ್ಕೆ ತಾನೇ ಇಷ್ಟೆಲ್ಲ ತಡ ಆಯ್ತು. ಸ್ವಲ್ಪ ನನಗೆ ಸ್ನಾನ ಸ್ವಲ್ಪ ನಿಧಾನನೇ, ಮತ್ತೆ ನಾನು ಸ್ನಾನಕ್ಕೆ ಹೋಗೋದಿಲ್ಲ ಅಂತ. ಅದಕ್ಕೆ ಅಂಬರೀಷ ಮಹಾರಾಜ ಅನ್ನಂತೆ, ಸ್ವಾಮಿ ನೀವು ಸ್ನಾನ ಮಾಡಿಗಾಗಲೇ 1 ವರ್ಷ ಆಯಿತು ಅಂತಂದ. ಯಾಕೆ ಅಂತಂದ್ರೆ ಅವರು ಈ ಭೂಲೋಕವನ್ನು ಬಿಟ್ಟು ಬ್ರಹ್ಮಲೋಕವನ್ನು ಬಿಟ್ಟು ರುದ್ರಲೋಕವನ್ನು ಬಿಟ್ಟು ಮತ್ತೆ ಪರಮಾತ್ಮನ ಲೋಕ, ಮತ್ತೆ ಭೂಲೋಕಕ್ಕೆ ಬರುವಾಗ 1 ವರ್ಷ ಕಳೆದೋಗಿದೆ. ಆ ಸುದರ್ಶನ ಚಕ್ರದ ಟೆನ್ಷನ್ ಅಲ್ಲಿ ದೂರ್ವಾಸರಿಗೆ ನೆನಪೇ ಇಲ್ಲ ಎಷ್ಟು ದಿವಸ ಆಗೋಗಿದೆಯೋ ಏನೋ ಅಂತ. 1 ವರ್ಷ ಆಗೋಗಿದೆ ಅಂತ ಅಂಬರೀಷ ಮಹಾರಾಜ. ನೀವು ಬರ್ತೀರಿ, ನಿಮ್ಮ ಬಿಟ್ಟು ನಾನು ಹೇಗೆ ಊಟವನ್ನು ಸ್ವೀಕಾರ ಮಾಡುವುದು ಅಂತ ನಾನು 1 ವರ್ಷದಿಂದ ಉಪವಾಸ ವ್ರತವನ್ನ ಮಾಡ್ತಾ ಇದ್ದೀನಿ, ದಯವಿಟ್ಟು ಮೊದಲು ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ. ಆ ನಂತರದಲ್ಲಿ ದುರ್ವಾಸರು ಪುನಃ ಸ್ನಾನವನ್ನ ಮುಗಿಸಿಕೊಂಡು ಬರ್ತಾರೆ. ಹೀಗೆ ಪರಮಾತ್ಮನ ಭಕ್ತರ ವ್ಯಕ್ತಿತ್ವವನ್ನ ನಿರೂಪಣೆ ಮಾಡತಕ್ಕಂತಹ ಸುಂದರವಾದ ಪ್ರಸಂಗವನ್ನ ವ್ಯಾಸರು ನಮಗೆ ಕೊಟ್ಟಿದ್ದಾರೆ. ಬಹಳ ಭಾಗವತ ದರ್ಶನದಲ್ಲಿ ಬಹಳ ಅದ್ಭುತವಾದ ಪ್ರಸಂಗಗಳನ್ನ ಪರಿಮಳಾಚಾರ್ಯರು ಆರಿಸಿಕೊಂಡು ಕೊಟ್ಟಿದ್ದಾರೆ. ಹಾಗೆ ನನಗೆ ಒಂದು ಸುಂದರವಾದಂತಹ ಕಥಾಭಾಗ, ಅದನ್ನ ನಾನು ಎಷ್ಟರ ಬಗ್ಗೆ ನಿರೂಪಣೆ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ. ಅಂತೂ ಕೊಟ್ಟ ಕೆಲಸವನ್ನ ಒಂದಿಷ್ಟು ಮಾಡಿದ್ದೇನೆ. ಅದರಲ್ಲಿ ಏನಾದರೂ ದೋಷಗಳಿದ್ರೆ ಅದು ನನ್ನದ್ದು. ಜೊತೆಗೆ ಪರಿಮಳಾಚಾರ್ಯರು ಸದಾಕಾಲ ತಮ್ಮ ಸಪ್ತಾಹ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳನ್ನ ಪರಿಮಾರು ಮಠಾಧೀಶರನ್ನ ಉಪಯೋಗಿಸಿಕೊಳ್ತಾ ಇರ್ತಾರೆ. ಅವರನ್ನು ಸದಾಕಾಲ ಆ 7 ದಿವಸವೂ ಕೂಡ ಕಟ್ಟು ಹಾಕುವ ಕೆಲಸ. ಇತ್ತೀಚಿನ ದಿವಸಗಳಲ್ಲಿ ತುಂಬಾ 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 ಬಿಜಿ ಇರತಕ್ಕಂತಹ ಸ್ವಾಮಿಗಳು ಅಂತಂದ್ರೆ ಪರಿಮಾರ ಮಠ ಸ್ವಾಮಿಗಳು. ಬೇಜಾರು ಸ್ವಾಮಿಗಳು ಅದು ಒಂದು ಕಳೆದು ಹೋಯಿತು. ಇವಾಗ ಪರಿಮಾರ ಸ್ವಾಮಿಗಳು ಈಗ ಯಂಗ್ಸ್ಟರ್ಸ್ಗಳಲ್ಲಿ
ತುಂಬ ಬಿಜಿ ಆಗಿರತಕ್ಕಂತಹ ಸ್ವಾಮಿಗಳು ಅಂತಂದರೆ ಪಲಿಮಾರಿ ಸ್ವಾಮಿಗಳು. ಅದರ ಜೊತೆಗೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏನು ಅಂದರೆ, ನಮಗೆ ಪಾಪ ಬಂದರೆ, ಏನಾದರೂ ಪಾಪ ಬಂದರೆ ಪರಮಾತ್ಮನ ನಾಮವನ್ನು ಉಚ್ಚಾರಣೆ ಮಾಡಿದರೆ ಆ ಪಾಪ ಪರಮಾತ್ಮ ಪರಿಹಾರ ಮಾಡ್ತಾನೆ. ಪಾಪ ಪರಮಾತ್ಮ ಪರಿಹಾರ ಮಾಡ್ತಾನೆ, ತಾಪ ಯಾರು ಪರಿಹಾರ ಮಾಡೋದು ಅಂತ ಪ್ರಶ್ನೆ. ತಾಪ ಯಾರು ಪರಿಹಾರ ಮಾಡ್ತಾರೆ? ಅದಕ್ಕೆ ಶಶಿ ತಾಪಂ, ಚಂದ್ರ ನಮ್ಮ ತಾಪವನ್ನು ಪರಿಹಾರ ಮಾಡ್ತಾರೆ. ತುಂಬ ಬಿಸಿ ಸೆಕೆ ಒದ್ದಾಡ್ತಾ ಇರ್ತೀವಿ, ಯಾವಾಗ ಸಾಯಂಕಾಲ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಸಾಯಂಕಾಲ ಆಗುತ್ತೆ, ಚಂದ್ರ ಉದಯಿಸ್ತಾನೆ, ಹಬ್ಬ ಎಲ್ಲ ತಂಪು, ತಾಪ ಪರಿಹಾರ ಆಯಿತು, ತಂಪು ಬಂತು. ಹೀಗೆ ಒಬ್ಬೊಬ್ಬರು ಒಂದೊಂದನ್ನು ಕೊಡ್ತಾರೆ. ಆದರೆ ನಿಮಗೆ ತಾಪವನ್ನೂ ಪರಿಹಾರ ಮಾಡಬೇಕು, ಪಾಪವನ್ನೂ ಪರಿಹಾರ ಮಾಡಬೇಕು ಅಂತಂದರೆ ಅದಕ್ಕೆ ಗುರುಗಳೊಬ್ಬರೇ ಸಾಧ್ಯ. ಅಂತಹ ಗುರುಗಳು ನಮಗಿರತಕ್ಕಂತಹ ಏಕೈಕ ಗುರುಗಳು ಅಂತಂದರೆ ಅದು ಪಲಿಮಾರ ಮಠ ಸ್ವಾಮಿಗಳು. ಅವರು ಪಾಪವನ್ನೂ ಪರಿಹಾರ ಮಾಡ್ತಾರೆ, ತಮ್ಮ ತಪಶಕ್ತಿಯಿಂದ ನಮ್ಮ ಪಾಪವನ್ನೂ ಪರಿಹಾರ ಮಾಡ್ತಾರೆ. ಅದೇ ಅವರ ಮುಖವನ್ನು ನೋಡಿದಾಗ ನಮ್ಮ ಮನಸ್ಸಿನ ತಾಪ ಎಲ್ಲವೂ ಕೂಡ ಪರಿಹಾರವಾಗುತ್ತೆ. ಅವರ ಮಂದಹಾಸಯುಕ್ತವಾದ ಒಂದು ಮುಖ ಇದೆಯಲ್ಲ, ಅದನ್ನು ಒಂದು ಬಾರಿ ನೋಡಬೇಕಾಗಿಲ್ಲ. ಹೀಗಿತ್ತು ಪಲಿಮಾರ ಸ್ವಾಮಿಗಳ ಮುಖ ಅಂತ ಮನಸ್ಸಲ್ಲಿ ಯೋಚನೆ ಮಾಡಿದರೂ ಕೂಡ ಮನಸ್ಸಿನ ತಾಪ ಪರಿಹಾರವಾಗುತ್ತೆ. ಯಾಕೆಂದರೆ ಶ್ರೀಮದಾಚಾರ್ಯರನ್ನ ಸಂಪೂರ್ಣವಾಗಿ ಉಪಾಸನೆ ಮಾಡ್ತಕ್ಕಂಥವ್ರವರು. ಶ್ರೀಮದಾಚಾರ್ಯರ ವ್ಯಕ್ತಿತ್ವ ಎಂತಹದ್ದು ಅಂತಂದರೆ, ಯಾವ ಸಂದರ್ಭದಲ್ಲಿಯೂ ಕೂಡ ಅವರ ಮುಖದಲ್ಲಿ ಮಂದಹಾಸ ಮಾಸೋದಿಲ್ಲ. ಎಲ್ಲರೂ ಕೂಡ ಯಾವ ಸಂದರ್ಭದಲ್ಲಿ ಮಂದಹಾಸವನ್ನು ಕಳ್ಕೋತಾರೆ ಅಂತಂದ್ರೆ, ಏನಾದರೂ ವಾಕ್ಯಾರ್ಥ ಗೀಕಾರ್ಥ ಮಾಡುವಾಗ, ಖಂಡನೆ ಮಾಡುವಾಗ ಬಹಳ ಮುಖವನ್ನು ಸಿಡಿ ಸಿಡಿ ಮಾಡಿಕೊಂಡು ಅವರನ್ನು ಖಂಡನೆ ಮಾಡ್ತಾ ಇರ್ತಾರೆ. ಎಂತಹ ದುರ್ವಾದಿಗಳು ಎದುರುಗಡೆ ಬಂದಾಗಲೂ ಕೂಡ ನಗನಗ್ತಾ ವಾದಿಗಳನ್ನು ಖಂಡನೆ ಮಾಡತಕ್ಕಂತಹ ವ್ಯಕ್ತಿತ್ವ ಅಂತಂದ್ರೆ ಅದು ಶ್ರೀಮದಾಚಾರ್ಯರ ವ್ಯಕ್ತಿತ್ವ. ಎಂತಹ ಸಂದರ್ಭದಲ್ಲಿಯೂ ಕೂಡ ನಗನಗ್ತಾ ಇರತಕ್ಕಂತಹ ವ್ಯಕ್ತಿತ್ವ ಅಂತಂದ್ರೆ ಅದು ಪಲಿಮಾರು ಸ್ವಾಮಿಗಳವರ ವ್ಯಕ್ತಿತ್ವ. ಹೀಗೆ ನಮ್ಮ ತಾಪ ಮತ್ತು ಪಾಪ ಎರಡನ್ನೂ ಕೂಡ ಪರಿಹಾರ ಮಾಡತಕ್ಕಂತಹ ಎರಡು ಮುಖ ಅದು ವಿದ್ಯಾಮಾನ್ಯರ ವಿಶೇಷ ಅನುಗ್ರಹದಿಂದ ನಮ್ಮ ಪಲಿಮಾರ ಸ್ವಾಮಿಗಳಿಗೆ ಅದು ಲಭ್ಯವಾಗಿದೆ. ಹೀಗೆ ಆ ಸ್ವಾಮಿಗಳನ್ನು ಹಿಡಿದಿಡುವ, ಸದಾಗತಿ ಇರತಕ್ಕಂತಹ ಸ್ವಾಮಿಗಳನ್ನು ಹಿಡಿದಿಡುವ ದೊಡ್ಡ ಕೆಲಸವನ್ನ ಮಾಡುವಂಥವರು ಪರಿಮಳಾಚಾರ್ಯರು. ಪರಿಮಳಾಚಾರ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಯಾಕೆ ಅಂತಂದ್ರೆ ಪರಿಮಳಾಚಾರ್ಯರು ಎಲ್ಲರೂ ಅರ್ಚಕ ಪರಿಮಳಾಚಾರ್ಯರು ಅಂತಾರೆ. ಈ ಅರ್ಚಕತ್ವ ಅದು ವೃತ್ತಿಯಲ್ಲಿ ಇರತಕ್ಕಂಥದ್ದಲ್ಲ. ಪರಿಮಳಾಚಾರ್ಯರಿಗೆ ಅರ್ಚಕತ್ವ ಅದು ರಕ್ತದಲ್ಲಿ ಇರತಕ್ಕಂಥದ್ದು. ಬೆಳಗ್ಗೆ ಸ್ವಾಮಿಗಳು ಹೇಳಿದರು, ಯಾವ ಜನರೂ ಕೂಡ ಸಂಚಾರ ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ ಇವರ ತಲೆಮಾರುಗಳಿಂದಲೂ ಕೂಡ ರಾಯರಿಗೆ ಹಸ್ತೋದಕವನ್ನ ಕೊಡ್ತಾ ಇದ್ದವರು. ನಾವಷ್ಟು ಕೇಳಿದ್ವಿ, ನಮ್ಮ ಅನುಭವಕ್ಕೆ ಬಂದಿರಲಿಲ್ಲ. ಮೊನ್ನೆ ಫ್ಲಡ್ ಬಂದಾಗ ಅದರ ಅನುಭವ ನನಗಾಯಿತು. ಮೊನ್ನೆ ಜೋರಾಗಿ ಫ್ಲಡ್ ಬಂದಾಗ ಫ್ಲಡ್ ನಿಂತಿಲ್ಲ, ಇಡೀ ರಾಯರು ನೀರಲ್ಲಿ ಮುಚ್ಚಿ ಹೋಗಿದ್ದಾರೆ. ಆದರೆ ರಾಯರಿಗೆ ಹಸ್ತೋದಕವನ್ನ ಕೊಡದೇನೆ ಊಟವನ್ನ ಸ್ವೀಕಾರ ಮಾಡಿ ಇವರ ಮನೆತನಕ್ಕೆ ಗೊತ್ತಿಲ್ಲ. ಹಾಗಾಗಿ ಪ್ರವಾಹ ನಿಲ್ಲುವ ತನಕವೂ ಕೂಡ ಉಪವಾಸದಲ್ಲಿ ಇದ್ದು, ಪ್ರವಾಹ ನಿಂತ ಮೇಲೆ ಹೋಗಿ ರಾಯರಿಗೆ ಹಸ್ತೋದಕವನ್ನ ಮಾಡಿಕೊಂಡು ಬಂದು ತಾವು ಊಟವನ್ನ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅರ್ಚಕತ್ವ ಅದು ವೃತ್ತಿಯಲ್ಲಿ ಇರತಕ್ಕಂಥದ್ದಲ್ಲ. ವೃತ್ತಿ ಅಂತ ಆದ್ರೆ ರಜೆ ಹಾಕಿ ಸಿಎಲ್ ಹಾಕಿ ಕೂತು ಬಿಡ್ತೇವೆ, ಅದು ವೃತ್ತಿ. ಆದರೆ ರಜೆ ಕೊಟ್ಟರೂ ಕೂಡ ರಜೆ ಬೇಡ ನನಗೆ, ನಾನು ಸೇವೆಯನ್ನ ಮಾಡಿಯೇ ಆಹಾರವನ್ನು ಸ್ವೀಕಾರ ಮಾಡಿಕೊಳ್ಳುವನು ಅಂತ ಅಂದುಕೊಳ್ಳುವಂತಹದ್ದು ಅದು ರಕ್ತದ ಗುಣ. ಹಾಗಾಗಿ ಆ ಅರ್ಚಕತ್ವವನ್ನು ರಕ್ತದಲ್ಲಿ ಹೊತ್ತುಕೊಂಡ ಪರಿಮಳಾಚಾರ್ಯರು ಗುರುಗಳನ್ನ ಹಿಡಿದುಕೊಂಡು ಗುರುರಾಜರನ್ನು ಕೂಡ ಇಲ್ಲಿಗೆ ತಂದು ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಆ ರಾಯರ ಅನುಗ್ರಹವನ್ನು ನಮ್ಮೆಲ್ಲರಿಗೂ ಕೂಡ ಮಾಡುವುದಕ್ಕೋಸ್ಕರ ಇಷ್ಟು ದೂರ ಬಂದಿದ್ದಾರೆ. ಅವರೆಲ್ಲರೂ ಇಬ್ಬರಿಗೂ ಕೂಡ ನಮ್ಮ ಅರ್ಚಕ ಪರಿಮಳಾಚಾರ್ಯರಿಗೂ ಹಾಗೂ ಸ್ವಾಮಿಗಳಿಗಿಬ್ಬರಿಗೂ ಕೂಡ ನಾನು ಅನಂತಾನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಕೊಟ್ಟ ಅವಕಾಶಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಿಕೊಳ್ತಾ ನಾನು ಉಪನ್ಯಾಸವನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಭಾಗವತ ಸಪ್ತ ನಡೆಯೋ ಕಾಲಕ್ಕೆ 9ನೇ ಸ್ಕಂದ ಅನುವಾದ ಮಾಡೋ ಹೊತ್ತಿಗೆ ಆ ಪಾಪ ಪುರಾಣಿಕರಿಗೆ ಬಹಳ ಒತ್ತಡ ಇರ್ತದೆ. ಯಾಕಂದ್ರೆ ಮುಂದೆ ವಿಸ್ತಾರವಾಗಿರ್ತಕ್ಕಂಥ 103 ಅಧ್ಯಾಯ ಇರ್ತಕ್ಕಂಥ ಕೃಷ್ಣನ ಕಥೆ ಹೇಳಬೇಕು, ಆಮೇಲೆ ಮಂಗಳಕ್ಕೆ ಅವಕಾಶ ಅಷ್ಟೊತ್ತಿಗೆ. ಹಾಗಾಗಿ 9ನೇ ಸ್ಕಂದಲ್ಲಿ ಬರ್ತಕ್ಕಂಥ ಕಥೆಗಳನ್ನ ಎಷ್ಟು ಮೊಟಕು ಮಾಡ್ಲಿಕ್ಕೆ ಸಾಧ್ಯನೋ ಒಮ್ಮೊಮ್ಮೆ ಒಬ್ಬರ ಹೆಸರು ಹೇಳಿ ದಾಟಿ ಬಿಡ್ತಾರೆ. ಅಂತ ಅಂಬರೀಷನ ಕಥೆ ಕೂಡ